ಈ ಕ್ರೈಸ್ತತ್ವದ ಕುರಿತಾಗಿ ಕಳೆದ 2 ವಾರಗಳ ಹಿಂದೆ ಸ್ವಲ್ಪ ಭಾಗ ನಾವು ನೋಡುತ್ತಾ ಬಂದವರಾಗಿದ್ದೆವು. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಹೇಗೆ ನಾವು ಪರಿಶುದ್ಧರಾಗ್ತಾ ಇರಬೇಕು ಹೇಳ್ತಕ್ಕಂಥ ಸಂಗತಿಯನ್ನು ಪ್ರಾರಂಭಿಸಿದೆವು. ಮತ್ತು ನಮಗೆ ಕ್ರೈಸ್ತರು ಹೇಳುವಂತ ಒಂದು ಹೆಸರು, ಒಂದು ಅಲ್ಲಿರ್ತಕ್ಕಂಥ ಅಂತ್ಯೋಕ್ಯದ ಜನರು ಕರೆದರು ಹೇಳ್ತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ನಡವಳಿಕೆಗಳು ಕರ್ತನಿಗೆ ಯೋಗ್ಯವಾಗಿರಬೇಕು ಹೇಳ್ತಕ್ಕಂಥ ಒಂದು ಸಂಗತಿ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾನು ಪ್ರಾರಂಭಿಸತಕ್ಕಂಥ ಒಂದು ಸಂಗತಿ ಶುದ್ಧೀಕರಣದ ಕುರಿತು ಸ್ವಲ್ಪ ಭಾಗ ನಾನು ಕಳೆದ ವಾರ ಪ್ರಾರಂಭಿಸಿದ ಒಂದು ಸಂಗತಿ ಉಂಟು. ಹಾಗಾಗಿ ಈ ಶುದ್ಧೀಕರಣದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಹಳೆ ಒಡಂಬಡಿಕೆ ಕಾಲದಿಂದಲೂ ಶುದ್ಧೀಕರಣಕ್ಕೆ ಬಹಳ ಪ್ರಾಧಾನ್ಯತೆ ಇರುವುದನ್ನು ನಾವು ಕಾಣತಕ್ಕಂಥವರಾಗಿದ್ದೇವೆ. ಮತ್ತು ಯಾವ ವಿಷಯಗಳಲ್ಲಿ ಈ ಶುದ್ಧೀಕರಣವನ್ನು ನಾವು ಹೊಂದತಕ್ಕಂಥವರಾಗಿದ್ದೇವೆ ಹೇಳುವಂಥದ್ದನ್ನ ಮುಂದಿನ ಭಾಗಗಳಲ್ಲಿ ನಾವು ಧ್ಯಾನ ಮಾಡುತ್ತಾ ಹೋಗುವಂತ ವಿಷಯಗಳಾಗಿರ್ತದೆ. ಇಲ್ಲಿ ಈ ಶುದ್ಧೀಕರಣ ಸತ್ಯವೇದದಲ್ಲಿ ಶುದ್ಧೀಕರಣ ಹೇಳುವಂತ ಒಂದು ಶಬ್ದ ಸುಮಾರು 1066 ಬಾರಿ ಅದು ಬರೆಯಲ್ಪಟ್ಟಿರತಕ್ಕಂಥ ಒಂದು ಸಂಗತಿಯಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ಕಾಣುವಾಗ ಶುದ್ಧೀಕರಣದ ಒಂದು ಅರ್ಥವನ್ನ ಗಮನಿಸ್ತಾ ಬರುವಾಗ ಈ ದುಷ್ಟತ್ವದಿಂದ ನಾವು ಬೇರ್ಪಡುವಿಕೆಯ ಒಂದು ಜೀವಿತ ನಾವು ನೋಡುವಾಗ, ಅಥವಾ ಇನ್ನೂ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ದೇವರ ವಾಕ್ಯದ ವ್ಯಾಪ್ತಿಯ ಒಳಗಡೆ ನಾವು ಜೀವಿಸುವುದು. ಈ ಒಂದು ಸಂಗತಿ ದುಷ್ಟತ್ವದಿಂದ ಅಥವಾ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ, ಇದು ಪ್ರತಿಯೊಬ್ಬ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥದ್ದಾಗಿದೆ ಶುದ್ಧೀಕರಣ. ಶುದ್ಧೀಕರಣವು ಅದು ಕರ್ತನು ಆತನು ಮಹಾಪರಿಶುದ್ಧನಾಗಿರುವುದರಿಂದ ನಮಗೆ ಶುದ್ಧೀಕರಣದ ಅವಶ್ಯಕತೆ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನು ಮಹಾಪರಿಶುದ್ಧನಾಗಿ ಈ ಲೋಕದಲ್ಲಿ ಜನಿಸಿದವನು ಆಗಿದ್ದಾನೆ ಮತ್ತು ಪರಿಶುದ್ಧನಾಗಿ ಆತನು ಜೀವಿಸಿದವನಾಗಿದ್ದಾನೆ ಹೇಳುವಂತ ಸಂಗತಿ ನಾವು ನೋಡಿರತಕ್ಕಂಥ ಅಥವಾ ನಾವು ಅರ್ಥ ಮಾಡಿಕೊಂಡಿರತಕ್ಕಂಥ ಸಂಗತಿ. ಆದರೆ ಈ ಕ್ರಿಸ್ತಿಯ ಜೀವನದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರತಕ್ಕಂಥ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ನಾವು ನಮ್ಮನ್ನ ಶುದ್ಧೀಕರಣ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಜೀವಿತವಾಗಿದೆ. ಈ ಒಂದು ಜೀವಿತ ಅದೊಬ್ಬ ಸಾಮಾನ್ಯ ವಿಶ್ವಾಸಿಯಿಂದ ಹಿಡಿದು ಸಭಾ ಹಿರಿಯರ ತನಕ, ಬೋಧಕರಾಗಿರಬಹುದು, ಸುವಾರ್ತಿಕರಾಗಿರಬಹುದು, ಸಭಾ ಹಿರಿಯರಾಗಿರಬಹುದು, ಇದು ಪ್ರತಿನಿತ್ಯವೂ ಅಥವಾ ವಿಶ್ವಾಸಿಗಳಾಗಿರಬಹುದು, ಪ್ರತಿನಿತ್ಯವೂ ತನ್ನನ್ನ ಶುದ್ಧೀಕರಣಗೊಳಿಸಿಕೊಂಡು ಕರ್ತರಿಗಾಗಿ ನಾವು ಜೀವಿಸತಕ್ಕಂಥ ಒಂದು ಸಂಗತಿ. ಒಡಂಬಡಿಕೆಯ ಕಾಲವನ್ನು ಕೂಡ ನಾವು ಗಮನಿಸುತ್ತಾ ಬರುವಾಗ ದೇವರು ವಿಮೋಚನಾ ಕಾಂಡ ಪುಸ್ತಕ 40ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ, ಆಗ ಅಭಿಷೇಕ ತೈಲವನ್ನು ತೆಗೆದುಕೊಂಡು ಗುಡಾರವನ್ನು, ಅದರಲ್ಲಿರುವುದನ್ನು, ಅದರ ಎಲ್ಲ ಉಪಕರಣಗಳನ್ನು ಅಭಿಷೇಕಿಸಿ ಪ್ರತ್ಯೇಕಿಸಬೇಕು, ಅಂದಿನಿಂದ ಅದು ಪರಿಶುದ್ಧವಾಗಿರುವುದು ಎಂಬುದಾಗಿ. ಹೀಗೆ ಪರಿಶುದ್ಧತ್ವದ ಕುರಿತಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯವನ್ನು ಓದುವಾಗ ಪಕ್ಷಿಗಳ ವಿಷಯದಲ್ಲಿ, ಪ್ರಾಣಿಗಳ ವಿಷಯದಲ್ಲಿ ಹೇಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಹೇಳುವಂತಹ ಸಂಗತಿ ಇಸ್ರಾಯೇಲರಿಗೆ, ಒಡಂಬಡಿಕೆ ಕಾಲದ ಭಕ್ತರಿಗೆ ತಿಳಿಸುತ್ತಾ ಬರತಕ್ಕಂಥ ಸಂಗತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಅವರು ಜೀವಿಸತಕ್ಕಂಥ ಸ್ಥಳಗಳಲ್ಲಿ ಈ ಪ್ರಾಣಿಯ ವಿಷಯವಾಗಿ, ಪಕ್ಷಿಯ ವಿಷಯವಾಗಿ, ನೀವು ಯಾವ ಪಕ್ಷಿಯನ್ನು ಸೇವಿಸಬೇಕು, ಯಾವ ಪ್ರಾಣಿಗಳನ್ನು ಸೇವಿಸಬಾರದು, ಇವೆಲ್ಲ ಸಂಗತಿಗಳನ್ನ ಕರ್ತನು ಅಲ್ಲಿ ನುಡಿಯುತ್ತಾ ಬಂದವರಾಗಿದ್ದರು. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ನಾವು ಗಮನಿಸುವಾಗ, ಒಡಂಬಡಿಕೆಯಲ್ಲಿ ನಮಗೆಲ್ಲ ಗೊತ್ತಿದೆ, ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯದ 44ನೇ ವಚನದಲ್ಲಿ, 44-45ನೇ ವಚನದಲ್ಲಿ, ನೀವು ದೇವಜನರಿಗೆ ತಕ್ಕಂತೆ ಇರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ತಿಳಿಸಿರ್ತಕ್ಕಂಥದ್ದು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಈ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಜೀವಿತ ಇದು ಬಾಹ್ಯಾಚಾರಗಳಿಂದ ಕೂಡಿರ್ತಕ್ಕಂಥ ಒಂದು ಜೀವಿತ ಹೊಸ ಒಡಂಬಡಿಕೆಯಲ್ಲಿ ಅಲ್ಲ. ಯಾಕಂದ್ರೆ ಒಡಂಬಡಿಕೆಯಲ್ಲಿ ಕೆಲವು ಬಾಹ್ಯಾಚಾರಗಳನ್ನು ಒಳಗೊಂಡು ಇರ್ತಕ್ಕಂಥ ಸಂಗತಿ. ಒಟ್ಟಿನಲ್ಲಿ ಕುಷ್ಠರೋಗ ಇರತಕ್ಕಂಥ ವ್ಯಕ್ತಿಯು ಶುದ್ಧವಾಗುವಂತ ವಿಷಯಗಳು ಯಾಜಕಾಂಡ 13ನೇ ಅಧ್ಯಾಯದ 1ರಿಂದ ಮಾತನಾಡ್ತಕ್ಕಂಥದ್ದಾಗಿದೆ. ಮತ್ತು ಯಾಜಕಾಂಡ 15ನೇ ಅಧ್ಯಾಯದ 1ನೇ ವಚನದಲ್ಲಿ ರಹಸ್ಯ ಅಂಗಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಮತ್ತು ನಾವು ನೋಡುವಾಗ ಆ ಯಾಜಕಾಂಡ 16ನೇ ಅಧ್ಯಾಯದ 2ನೇ ವಚನದಲ್ಲಿ ಪವಿತ್ರ ಸ್ಥಾನಗಳಿಗೆ, ಮಂಜೂಷದ ಮೇಲಣ ಹೋಗ್ತಕ್ಕಂಥ ವಿಷಯಕ್ಕೆ, ಆ ವಿಷಯದಲ್ಲಿ ಇರ್ತಕ್ಕಂಥ ಪರಿಶುದ್ಧತೆ ಕುರಿತಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಮತ್ತು
ಇನ್ನು ಇಸ್ರಾಯೇಲರಿಗೆ ತಿಳಿಸಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಬರೆದುವಾಗ ಯಾಜಕಾಂಡ 18ನೇ ಅಧ್ಯಾಯದ 2ನೇ ವಚನದಲ್ಲಿ ಐಗುಪ್ತ ದೇಶದ ಆಚಾರಗಳನ್ನ ಅನುಸರಣೆ ಮಾಡಬಾರದು ಹೇಳುವಂತ ಒಂದು ಸಂಗತಿಯನ್ನ ಅಲ್ಲಿ ಹೇಳ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಹೀಗೆ ಅಂದರೆ ಲೋಕದ ಒಳಗಡೆ ಇರ್ತಕ್ಕಂಥ ವಿಷಯಗಳಿಗೂ ಸಂಬಂಧಪಟ್ಟು ನಾವು ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ ಅಥವಾ ದುಷ್ಟತ್ವದಿಂದ ಪ್ರತ್ಯೇಕವಾಗಿ ನಾವಿರ್ತಕ್ಕಂಥ ಅದರಿಂದ ಬೇರ್ಪಡೆಯಾಗಿರ್ತಕ್ಕಂಥ ಒಂದು ಜೀವಿತಕ್ಕೆ ನಾವಿರಬೇಕು ಹೇಳುವುದನ್ನ ನಾವು ಗಮನಿಸ್ತೇವೆ. 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 5ನೇ ವಚನ ಮತ್ತು 15ರಿಂದ 18 ವಚನಗಳವರೆಗೆ ನಾವು ನೋಡುವಾಗ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತವಾಗಿದೆ ಈ ಶುದ್ಧೀಕರಣವ. ಹಾಗಾಗಿ ಈ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತಕ್ಕೆ ಶುದ್ಧೀಕರಣದ ಒಂದು ಅವಶ್ಯಕತೆ ಇದೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರು ಆಗಿದ್ದೇವೆ. ಆದ್ರೆ ಯಾವ ವಿಷಯದಲ್ಲಿ ಪರಿಶುದ್ಧವಾಗಿ ಅಥವಾ ಶುದ್ಧಿಯಾಗಿ ನಾವು ನಡ್ಕೊಳ್ಬೇಕು, ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳು ನಾವು ನಡೆಯಬೇಕಾದ ಒಂದು ರೀತಿ, ದೇವರ ಮಕ್ಕಳ ಒಂದು ನಡವಳಿಕೆ ಕುರಿತಾಗಿ ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ನಾವು 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದವನು ನೂತನ ಸೃಷ್ಟಿಯಾಗಿದ್ದೇವೆ ಎನ್ನುವುದಾಗಿ ನಾವು ನೋಡ್ತೇವೆ. ಅಂದರೆ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಒಂದು ಹೊಸ ಜೀವಿತ, ಕ್ರೈಸ್ತತ್ವ ಎನ್ನುವುದಾಗಿ ಹೇಳುವಾಗ ಅದು ಹೊಸ ಜೀವಿತ ಎಂಬುದಾಗಿ ನಾವಿಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ಅಂದರೆ ಹಳೆಯ ಜೀವಿತಕ್ಕೆ ಬೆನ್ನು ಹಾಕಿ ಹೊಸ ಜೀವಿತದಲ್ಲಿ ನಮ್ಮ ಆತ್ಮಿಕ ಜೀವನವನ್ನ ಕಳೆಯತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 1 ಪೇತ್ರ 1ನೇ ಅಧ್ಯಾಯದ 15ನೇ ವಚನದಲ್ಲಿ ಎಲ್ಲಾ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ ಎಂಬುದಾಗಿ. ಹಾಗಾಗಿ ಇದು ವಿಶ್ವಾಸಿಗಳಿಗೆ ನಮ್ಮ ಎಲ್ಲಾ ನಡವಳಿಕೆಗಳಲ್ಲಿ ನಾವು ಪರಿಪೂರ್ಣರೆಂಬುದಾಗಿ ಅಂದುಕೊಳ್ಳಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಕರ್ತನು ಆತನು ಪರಿಪೂರ್ಣನಾಗಿದ್ದಾನೆ. ಆದರೆ ಕರ್ತನ ಪರಿಪೂರ್ಣತೆಗೆ ನಾವು ತಲುಪಬೇಕು ಹೇಳುವಂತ ಉದ್ದೇಶ ಕರ್ತನಿಗಿದೆ. ಅದರಿಂದಲೇ ಆತನು ಕರೆ ಕೊಟ್ಟಿದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹಿತವಾಗಿ ಪರಿಶುದ್ಧರಾಗಿರಬೇಕು. ನಾವು ಗಮನಿಸ್ತಾ ಬರುವಾಗ ಈ ಒಂದು ಜೀವಿತ ಬಹಳ ಸುಲಭಕರವಾಗಿರ್ತಕ್ಕಂಥ ಒಂದು ಜೀವಿತ ಅಲ್ಲ. ನಾವು ವೈಯಕ್ತಿಕ ಜೀವನದಲ್ಲಿ ಅಥವಾ ನಮ್ಮ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಜೀವಿಸುತ್ತಾ ಇರುವಾಗ, ಅಥವಾ ಕುಟುಂಬವಾಗಿ ನಾವು ಜೀವಿಸ್ತಾ ಇರುವಾಗ, ಅಥವಾ ಸಮಾಜವಾಗಿ ನಾವು ಸಾಮಾಜಿಕವಾಗಿ ಜೀವಿಸ್ತಾ ಇರುವಾಗ ಇದು ಸುಲಭವಾಗಿರ್ತಕ್ಕಂಥ ವಿಷಯ ಅಲ್ಲ. ಆದರೆ ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಕರ್ತರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತವನ್ನ ದೇವರು ನಮ್ಮಿಂದ ಕೇಳ್ತಕ್ಕಂಥವನಾಗಿದ್ದಾನೆ. ಹಳ ಒಡಂಬಡಿಕೆ ಭಕ್ತರಲ್ಲೂ ದೇವರು ಅದನ್ನೇ ಕೇಳಿದ್ದಾನೆ, ಹೊಸ ಒಡಂಬಡಿಕೆಯಲ್ಲೂ ಕೂಡ ದೇವರು ಅದನ್ನೇ ಕೇಳಿರ್ತಕ್ಕಂಥವನು ಆಗಿದ್ದಾನೆ. ನೋಡ್ರಿ, ದೇವರ ಒಂದು ಮಹಾ ಉದ್ದೇಶದ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಚನದಲ್ಲಿ, ಎಫೆಸ 1:4ರಲ್ಲಿ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಾವು ಅಲ್ಲಿ ಗಮನಿಸ್ತಾ ಬರುವಾಗ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡಿ, ನಾವು ಜಗತ್ತು ಉಂಟಾವುದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನ ಆಯ್ದುಕೊಂಡಿದ್ದಾನೆ. ನಾವು ಪರಿಶುದ್ಧರಾಗಿ ದೋಷ ಇಲ್ಲದವರು ಆಗಿ ಜೀವಿಸಬೇಕು ಎನ್ನುವಂತ ಉದ್ದೇಶದಲ್ಲಿ. ಹಾಗಾದರೆ ನಮ್ಮ ಆಯ್ಕೆ ಶುದ್ಧೀಕರಣದಲ್ಲಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆಂದ್ರೆ ದೇವರು ನಮ್ಮನ್ನ ಆಯ್ದುಕೊಂಡಿರುವಂತದ್ದು ಅಪರಿಶುದ್ಧರಾಗಿರ್ತಕ್ಕಂಥ, ಪಾಪಿಗಳಾಗಿರ್ತಕ್ಕಂಥ, ಪಾಪದ ರಕ್ತವನ್ನ ಹೊಂದಿರತಕ್ಕಂಥ. ಈಗಲೂ ಕೂಡ ನಾವೇನು ಪಾಪದ ರಕ್ತವನ್ನೇ ಹೊಂದ್ಕೊಂಡಿದ್ದೇವೆ ಹೊರತು ಈಗ ರಕ್ತ ನಮ್ದು ಶುದ್ಧ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಒಬ್ಬಂದೇ ಶುದ್ಧವಾಗಿರ್ತಕ್ಕಂಥದ್ದಾಗಿತ್ತು. ನಮ್ಮಲ್ಲಿರತಕ್ಕಂಥ ರಕ್ತ ಕೂಡ ಅದು ಶುದ್ಧ ಅಲ್ಲ, ಆದರೆ ಅದು ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಅಲ್ಲ. ಆದರೆ ನಮ್ಮಲ್ಲಿ ಪಾಪದ ಸ್ವಭಾವಗಳು ಅದು ಇದೆ, ಖಂಡಿತವಾಗಿ ಇದೆ. ಹಾಗಾಗಿ ಆ ಪಾಪದ ಸ್ವಭಾವಗಳಿಂದ ನಾವು ಶುದ್ಧೀಕರಣ ಹೊಂದುತ್ತಾ ಬರತಕ್ಕಂಥ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಬೇಕಾಗಿರತಕ್ಕಂಥ ಒಂದು ಸಂಗತಿಯಾಗಿದೆ. ಯಾರು ಕೂಡ ಪರಿಪೂರ್ಣರಲ್ಲ. ಒಮ್ಮೆ ಒಬ್ಬರು ಕರ್ತನ ದಾಸರು ಅವ್ರು ಹೇಳ್ತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ನನ್ನ ಇಲ್ಲಿರ್ತಕ್ಕಂಥ ದೋಷಗಳನ್ನ ಪಟ್ಟಿ ಮಾಡ್ತಾ ಬಂದೆ. ಒಂದು ವೇಳೆ ಅದನ್ನ ನಾನು ವಿಚಾರ ಮಾಡ್ತಾ ಮೌನವಾಗಿ
ನನ್ನಲ್ಲಿರ್ತಕ್ಕಂಥ ದೋಷಗಳು ಏನಿದೆ ಎಂಬುದಾಗಿ ನಾನು ಆಲೋಚನೆ ಮಾಡ್ತಾ ಬರುವಾಗ, ಆ ಒಬ್ಬ ಬೋಧಕನಾಗಿ, ಒಬ್ಬ ಸುವಾರ್ತಿಕನಾಗಿ, ಒಬ್ಬ ಸಭಾ ಹಿರಿಯನಾಗಿ, ಅಥವಾ ಈಗ ನನ್ನಲ್ಲಿ ಇರಬೇಕಾಗಿರ್ತಕ್ಕಂಥ ನ್ಯೂನ್ಯತೆಗಳೇನು ಎಂಬುದಾಗಿ ಅರ್ಥ ಮಾಡ್ತಾ ಬರುವಾಗ, ಆ ಕರ್ತನ ದಾಸರು ಹೇಳುವಂಥದ್ದು, ಅವರ ಜೀವಿತದಲ್ಲಿ 70 ಮಿಸ್ಟೇಕ್‌ಗಳನ್ನ ಅವರು ಹುಡುಕಿದ್ರು. ಬೇರೆಯವರೆಲ್ಲ ಹುಡುಕಿತ್ತು. ಅವರೇ ಹುಡುಕಿಕೊಂಡ್ರು. ಸೊ ಅವರೇ ಸುಮಾರು 70 ದೋಷಗಳನ್ನ, ಇದು ಕರ್ತನಿಗೆ ಇಷ್ಟವಾಗದೇ ಇರತಕ್ಕಂಥ ಸಂಗತಿಗಳು ನನ್ನಲ್ಲಿ ಇದೆ. ಸೊ ಹಾಗಾಗಿ ನಾನು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ಆ 70ನ್ನ ಮೈನಸ್ ಮಾಡ್ತಾ ಬರ್ಬೇಕು. ಸೊ ಇದು ಕ್ರಿಸ್ತಿಯ ಒಂದು ಜೀವಿತದ ಶುದ್ಧೀಕರಣದ ಕಡೆಗೆ ನಾವು ಹೋಗ್ತಾ ಇರುವಂತ ಒಂದು ಸಂಗತಿ. ನಮ್ದು ಮೈನಸ್ ಆಗ್ತಾ ಬರ್ಬೇಕು. ಅಂದ್ರೆ ಈ ಲೋಕದ ವ್ಯವಹಾರಗಳು ಅಥವಾ ಈ ಲೋಕದ ವ್ಯವಹಾರಗಳಲ್ಲಿ ಅಥವಾ ಸ್ವಭಾವಗಳು, ನಮ್ಮ ಹಳೆಯ ಸ್ವಭಾವಗಳು 70 ಇರಬಹುದು, 80 ಇರಬಹುದು, 100 ಇರಬಹುದು, 1000 ಇರಬಹುದು, ಹಲವಾರುಗಳು ಸ್ವಭಾವಗಳಿಂದ ಕೂಡಿರ್ತಕ್ಕಂಥ ಈ ಶರೀರದಲ್ಲಿ ದೇವರಿಗೆ ಇಷ್ಟವಾಗದಿರತಕ್ಕಂಥ ಸ್ವಭಾವಗಳು ನಮ್ಮಲ್ಲಿದೆ. ಹಾಗಾಗಿ ಅದಕ್ಕೆ ಕೆಲವರು ನನ್ನಲ್ಲಿ ಆ ಬಲಹೀನತೆ ಇದೆ ಎಂಬುದಾಗಿ ಅಂದುಕೊಳ್ತಕ್ಕಂಥವರಾಗಿರ್ತಾರೆ. ಸೊ ಅದೇ ಬಲಹೀನತೆಯಲ್ಲಿ ಮುಂದುವರಿಯಬೇಕೋ ಹೇಳುವಂತ ಪ್ರಶ್ನೆ ನಾವೆಲ್ಲರೂ ಹಾಕಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಸೊ ಅದರಿಂದ ಆ ಬಲಹೀನತೆಯನ್ನ ಆಧಾರವಾಗಿಟ್ಟುಕೊಂಡು ನಾವು ಜೀವನ ಮಾಡತಕ್ಕಂಥದ್ದಲ್ಲ. ಆ ಬಲಹೀನತೆಯನ್ನ ಕಡಿಮೆಗೊಳಿಸಿ ಕರ್ತನಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತದಲ್ಲಿ ಬರಬೇಕು ಹೇಳುವಂತ ಒಂದು ಸಂಗತಿ ಅಲ್ಲಿ ವ್ಯಕ್ತವಾಗಿರುವಂತದನ್ನು ನಾವು ಗಮನಿಸ್ತಕ್ಕಂಥವರಾಗಿದೆ. ದೇವರ ಉದ್ದೇಶ ದೋಷವಿಲ್ಲದವರಾಗಿ ಇರಬೇಕು ಎಂಬುದಾಗಿ. ಹಾಗಾದ್ರೆ ಯಾವ ಯಾವ ವಿಷಯಗಳಲ್ಲಿ ನಾವು ಪರಿಶುದ್ಧರಾಗಿರಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಎಲ್ಲ ಸಾಮಾಜಿಕ ರಂಗದಲ್ಲಿ ನಾವಿದ್ದೇವೆ, ನಾವು ಕೆಲಸ ಮಾಡತಕ್ಕಂಥ ಕ್ಷೇತ್ರ ನಮಗಿದೆ, ಅಥವಾ ಸಮೂಹ ನಮಗಿದೆ. ಹೀಗಿರುವಾಗ ನಾವು ಯಾವ್ಯಾವ ರಂಗಗಳಲ್ಲಿ ನಾವು ಮುಖ್ಯವಾಗಿದ್ದೇವೆ. ಸೊ ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಹಳವಡಂಬಡಿ ಕಾಲದ ಭಕ್ತರಾಗಲಿ, ಹೊಸ ಒಡಂಬಡಿಕೆ ಕಾಲದ ಭಕ್ತರಾಗಲಿ, ಅವರು ಆ ಶುದ್ಧತೆಯ ಜೀವಿತಕ್ಕೆ, ಪರಿಶುದ್ಧತೆಯ ಜೀವಿತಕ್ಕೆ ತಮ್ಮನ್ನ ಅರ್ಪಿಸಿಕೊಂಡಿರ್ತಕ್ಕಂಥ ಒಂದು ಜೀವಿತ ಎಷ್ಟೋ ಉದಾಹರಣೆ ನಮ್ಮ ಕಣ್ಮುಂದಿದೆ. ಸೊ ಮೊಟ್ಟ ಮೊದಲನೇದಾಗಿ ಈ ಪರಿಶುದ್ಧತೆಯ ಜೀವಿತದಲ್ಲಿ ಸೋಲುಂಟಾಗ್ತಕ್ಕಂಥದ್ದು ವಿಶ್ವಾಸಿಗಳಿಗೆ ಯಾವ ಒಂದು ಜೀವಿತದಲ್ಲಿ ಎಂಬುದಾಗಿ ನಾವು ಕಾಣ್ತಾ ಬರುವಾಗ, ಈ ಯೌವನಸ್ಥದ ಒಂದು ಜೀವಿತ. ಸೊ ಮೊಟ್ಟ ಮೊದಲನೇದಾಗಿ ಯೌವನಸ್ಥನ ಒಂದು ನಡವಳಿಕೆಯಲ್ಲಿ ಪರಿಶುದ್ಧತೆ. ನಾನು ಮುಂದೆ ಬರ್ತೀನಿ ವಾಕ್ಯವರ ವಿಷಯದಲ್ಲಿ. ಆದ್ರೆ ಮೊಟ್ಟ ಮೊದಲನೇದಾಗಿ ಈ ಯೌವನದ ಒಂದು ಪ್ರಾಯ ಇದೆಯಲ್ಲ, ಇದು ರಕ್ಷಣೆ ಹೊಂದಿದವರು, ರಕ್ಷಣೆ ಹೊಂದದೇ ಇರುವವರಿಗೆ ಅದು ಬೇರೆ ವಿಷಯ. ಆದರೆ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಕರ್ತನ ಸಭೆಯಲ್ಲಿ ರೊಟ್ಟಿ ಮುರಿಯತಕ್ಕಂಥ ಯೌವನದ ಪ್ರಾಯದಲ್ಲಿ ಏನಾಗಿದೆ, ಇದು ಪರಿಶುದ್ಧತೆಯ ಒಂದು ಜೀವಿತದಲ್ಲಿ ಜೀವಿಸುವಂತ ಒಂದು ಸಂಗತಿಗಳಿಗೆ ಅನೇಕ ಅಡ್ಡಿಗಳು, ಅನೇಕ ತೊಂದರೆಗಳು ಇರತಕ್ಕಂಥದನ್ನ ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ನಾವು ಮಾನವರ ಒಂದು ಅವಸ್ಥೆಯನ್ನ ಗುರುತಿಸ್ತಾ ಬರುವಾಗ, ನಮ್ಮ ಬಾಲ್ಯಾವಸ್ಥೆ ಅಲ್ಲಿ 2 ತಿಮೋಥಿ 2:22 ವಚನದಲ್ಲಿ ನಾವು ನೋಡುವಾಗ, ಯೌವನದ ನಡವಳಿಕೆಯಲ್ಲಿ ಪರಿಶುದ್ಧತೆ. ಸಾಮಾನ್ಯವಾಗಿ ಈ ಪರಿಶುದ್ಧತೆ ಯೌವನದ ಒಂದು ಕಾಲ. ಸಾಮಾನ್ಯವಾಗಿ ಯೌವನದ ಕಾಲ ಎಂಬುದಾಗಿ ಹೇಳುವಾಗ ಒಂದು 18, 20, 25 ವರ್ಷದವರು ಮಾತ್ರ ಯೌವನಸ್ಥರು ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಅದಕ್ಕೆ ಮುಂದೆ ನಾನು ಬರ್ತೀನಿ ಆ ವಿಷಯಕ್ಕೆ. ಸೊ ಅದರಿಂದ ಯೌವನದ ಒಂದು ಯೌವನದ ಒಂದು ನಡವಳಿಕೆಯಲ್ಲಿ ಈ ಪರಿಶುದ್ಧತೆಯ ಜೀವಿತವನ್ನ ಜೀವಿಸುತ್ತಾ ಬಂದಿರತಕ್ಕಂತ ಒಂದು ಸಂಗತಿ ಬಹಳ ಮುಖ್ಯ. ಅದರಿಂದ ಎಡವಿ ಬೀಳತಕ್ಕಂಥದ್ದು ಮತ್ತು ತಮ್ಮನ್ನು ಸರಿಪಡಿಸಿಕೊಳ್ಳತಕ್ಕಂಥದ್ದು ಈ ಯೌವನ ಪ್ರಾಯದಲ್ಲಿ, ಈ ದಿನಮಾನಗಳಲ್ಲಿ ನಾವು ಕಾಣ್ತಾ ಬರುವಾಗ, ಇವತ್ತಿನ ಒಂದು ಚಿತ್ರಣ ನಾವು ಅಭ್ಯಾಸ ಮಾಡ್ತಾ ಬರುವಾಗ, ನಮ್ಮ ಕೈಲಿರ್ತಕ್ಕಂಥ ಮೊಬೈಲ್ ಅನ್ನೇ ಯೌವನಸ್ಥರುಗಳನ್ನ ನಾವು ಗಮನಿಸ್ತಾ ಬರುವಾಗ, ಆ ಮೊಬೈಲ್ ಅನ್ನ ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ನಾವು ಬಳಸುವಾಗ ಅಲ್ಲಿ ನಮ್ಮನ್ನ ಅದು ಸರಿಯಾದ ದಾರಿಗೆ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿಗಳಿದೆ. ಆದ್ರೆ ಅಲ್ಲಿ ಹೆಚ್ಚಾಗಿ ಕೆಟ್ಟ ದಾರಿಯನ್ನು ತೋರಿಸ್ತಕ್ಕಂಥ, ಅಟ್ರಾಕ್ಷನ್ ಮಾಡ್ತಕ್ಕಂಥ ಸಂಗತಿಗಳು ಲೋಕದಲ್ಲಿ ಅದು ನಿರ್ಮಿತಗೊಂಡಿದೆ. ಹಾಗಾಗಿ ಅವುಗಳೇ ಹೆಚ್ಚಾಗಿ ತೋರಿ ಬರ್ತಾ ಇರುವುದರಿಂದ ಎಷ್ಟೋ ಬಾರಿ ಯೌವನಸ್ಥರಾಗಿರ್ತಕ್ಕಂಥವರು ಆ ಕಡೆಗೆ ಆಕರ್ಷಿತರಾಗತಕ್ಕಂಥ ಒಂದು ಸಂದರ್ಭಗಳು ಉಂಟಾಗಿದೆ. ಸಾಮಾನ್ಯವಾಗಿ ನಮ್ಮ ಮಾನವರ ಒಂದು ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ಬಾಲ್ಯಾವಸ್ಥೆ ಬರ್ತದೆ, ಯೌವನಸ್ಥೆ ಬರ್ತದೆ, ಆಮೇಲೆ ವೃದ್ಧಾಪ್ಯ ಬರ್ತದೆ. ಹಾಗಾಗಿ ಈ ಬಾಲ್ಯಾವಸ್ಥೆ ಮತ್ತು ವೃದ್ಧಾಪ್ಯದ ನಡುವೆ ಈ ಯೌವನಸ್ಥಿಕೆ ಇದೆ. ಹಾಗಾಗಿ ಈ ಯೌವನಸ್ಥರ ಕಾಲದ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಕ್ಕಂಥ ಅಥವಾ ದೇವರ ವಾಕ್ಯದ ವ್ಯಾಪ್ತಿಯ ಹೊರಗಡೆ
ಜೀವಿಸತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ವಿಶ್ವಾಸಿಗಳಾಗಿದ್ದೇವೆ ಎಂಬುದಾಗಿ ಅಂದುಕೊಳ್ತಕ್ಕಂಥವರಾಗಿರ್ತೇವೆ. ಅದರ ಅರ್ಥ ವೃದ್ಧರಾದವರು ಅಥವಾ 60ಕ್ಕಿಂತ ಹೆಚ್ಚಾಗಿ ದಾಟಿದವರು ತಪ್ಪು ಮಾಡುವುದಿಲ್ಲ ಅಥವಾ ದೇವರಿಗೆ ಅವರು ಬೆಚ್ಚಿಕೆಯಾಗಿ ನಡ್ಕೊಂಡಿದ್ದಾರೆ ಎಲ್ಲ ವಿಷಯದಲ್ಲಿ ಎಂಬುದಾಗಿ ಅರ್ಥ ಅಲ್ಲ. ಇಲ್ಲಿ ಹೆಚ್ಚಿನ ಅಂಶವನ್ನು ನಾವು ಗಮನಿಸ್ತಾ ಬರುವಾಗ ಯೌವನದ ಒಂದು ಕಾರ್ಯಗಳಲ್ಲಿ ಮತ್ತು ಮೊಟ್ಟ ಮೊದಲನೇದಾಗಿ ಬಾಲ್ಯದ ವಿಷಯಗಳೆಲ್ಲ ಮತ್ತೆ ಅರ್ಥ ಮಾಡ್ತಾ ಬರುವಾಗ ಬಾಲ್ಯದ ವಿಷಯ, ಬಾಲ್ಯದಲ್ಲಿ ಒಂದು ವೇಳೆ ಆ ಆ ಬಾಲ್ಯದವರ ಒಂದು ಸಂಗತಿಯನ್ನು ನಾವು ವಿಚಾರಣೆ ಮಾಡ್ತಾ ಬರುವಾಗ ಅಲ್ಲಿ ಕೂಡ ನಮ್ಮ ಕರ್ತವ್ಯ ಇದೆ. ಅಂದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥ ಪಾಲಕರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಏನೆಂಬುದನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳಿಗೆ ದೇವರ ವಾಕ್ಯವನ್ನು ಈ ದೈವಿಕ ಸತ್ಯಗಳನ್ನ ತಿಳಿಸ್ತಾ ಬರ್ತಕ್ಕಂಥ ವಿಷಯಗಳಲ್ಲಿ ದೇವರು ಮಾತನಾಡಿದ್ದಾನೆ. ಸೊ ಈ ನಮ್ಮ ಹಂತಗಳಲ್ಲಿ ಮುಖ್ಯವಾಗಿ ಬಾಲ್ಯಾವಸ್ಥೆ, ಯವನಾವಸ್ಥೆ ಮತ್ತು ವೃದ್ಧಾಪ್ಯ, ಈ ಮೂರು ಸಂಗತಿಗಳಲ್ಲಿ, ಮೂರು ಸನ್ನಿವೇಶಗಳಲ್ಲಿ ದೇವರು ತನ್ನದೇ ಆದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಆತನು ಮಾತನಾಡುತ್ತಾ ಆತನು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದವನಾಗಿದ್ದಾನೆ. ಬಾಲ್ಯಾವಸ್ಥೆಯ ಒಂದು ಸಂಗತಿಗಳಿಗೆ ನಾವು ವಿಶ್ವಾಸಿಗಳಾಗಿದ್ದಲ್ಲಿ ನಮಗೆ ಮಕ್ಕಳಿರುವಾಗ ಅವರನ್ನು ನಾವು ಹೇಗೆ ನಡ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅವರನ್ನ ದೇವರ ವಾಕ್ಯದ ಕಡೆಗೆ ನಡೆಸ್ತಕ್ಕಂಥ ಮಹಾ ಜವಾಬ್ದಾರಿ ನಮಗಿದೆ. ಯಾಕಂದ್ರೆ ಮಕ್ಕಳು ಆ ಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ಅವರು ಬರ್ತಾ ಬರ್ತಾ ಅವರು ಮುಂದೆ ರಕ್ಷಣೆ ಹೊಂದುವ ಮಟ್ಟಕ್ಕೆ ಅವರು ಬಂದು ನಿಲ್ಲುವ ಹಾಗೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದಿದೆ. ಅದಕ್ಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಚನ, ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಗಳಿಗಿರತಕ್ಕಂಥ ಒಂದು ಜವಾಬ್ದಾರಿ, ಬಾಲ್ಯ ಮಗು ಅಥವಾ ಬಾಲ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನ ಮಕ್ಕಳ ಕುರಿತಾಗಿ ನೋಡಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನ ಸಾಕಿಸಲು ಇರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಲ್ಯದ ಒಂದು ಅವಸ್ಥೆ, ಮನುಷ್ಯನ ಒಂದು ಸಂಗತಿ ಬಾಲ್ಯದ ಅವಸ್ಥೆ. ಒಂದು ವೇಳೆ ವಿಶ್ವಾಸಿಯಾಗಿದ್ದ ಪಕ್ಷದಲ್ಲಿ ಅಥವಾ ಕರ್ತನ ಭಕ್ತರಾಗಿದ್ದ ಪಕ್ಷದಲ್ಲಿ ಮಕ್ಕಳನ್ನ ನಡೆಸಿಕೊಳ್ಬೇಕಾಗ್ತಕ್ಕಂಥ ಒಂದು ಜವಾಬ್ದಾರಿ ಕರ್ತನಿಗಾಗಿ ಯೋಗ್ಯವಾಗಿ ಮೆಚ್ಚುಗೆಯಾಗಿ ನಡೆಸಿಕೊಂಡು ಹೋಗುವ ಪ್ರಯತ್ನ ಇದೆ. ಎಷ್ಟೋ ಬಾರಿ ನಾವು ಮಕ್ಕಳನ್ನ ದೇವರ ವಾಕ್ಯದ ಕಡೆಗೆ, ದೇವರ ಸನ್ನಿಧಾನದ ಕಡೆಗೆ ನಡೆಸುವಲ್ಲಿ ತಂದೆ ತಾಯಿಗಳಾದ ನಾವೇ ವಿಫಲರಾಗ್ಬಿಡ್ತೇವೆ. ಸೊ ಹಾಗಾಗಿ ಅವರನ್ನ ಯೋಗ್ಯ ಸ್ಥಿತಿಗೆ ತರಬೇಕಂದ್ರೆ, ದೇವರ ಕಡೆಗೆ ಪರಿಶುದ್ಧತೆ ಕಡೆಗೆ ತರಬೇಕಂದ್ರೆ ತರುವಲ್ಲಿ ನಾವು ಪ್ರಯತ್ನ ಮಾಡಬೇಕು ಹೇಳುವಂಥದ್ದು ಕೂಡ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಅದನ್ನ ಇಸ್ರಾಯೇಲರಿಗೂ ದೇವರು ಹೇಳಿದ್ದ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 9-10ನೇ ವಚನದಲ್ಲಿ ನಾವು ಕಾಣ್ತೇವೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 9-10ರಲ್ಲಿ ನಾವು ನೋಡುತ್ತೇವೆ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದ ಇರುವವರೆಗೂ ಅವುಗಳ ನೆನಪಿನಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಮತ್ತು ಅಲ್ಲಿ ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಬರುವಾಗ ಮಕ್ಕಳಿಗೂ ಕಲಿಸಿಕೊಡುವಂತವರಿಗೆ ಆಜ್ಞೆ ತಿಳಿಸ್ತೇನೆ. ನೋಡ್ರಿ, ಅಲ್ಲಿ ದೇವರ ವಾಕ್ಯ ಅಥವಾ ದೇವರು ನಮ್ಮ ಜೊತೆಗಳಲ್ಲಿ ವ್ಯವಹರಿಸತಕ್ಕಂಥ ವಿಷಯವನ್ನು ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಈ ಪರಿಶುದ್ಧತೆ ಕಡೆಗೆ ನಾವು ಜೀವಿಸಿದಾಗ ಮಾತ್ರ ನಮ್ಮ ಮಕ್ಕಳನ್ನ ನಾವು ಅಥವಾ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳನ್ನ ನಾವು ಯೋಗ್ಯ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತವಾಗಿ ಮಕ್ಕಳು ದಾರಿ ತಪ್ಪಿ ಕೊನೆಗೆ ರಕ್ಷಣೆ ಹೊಂದದೇ ಇರತಕ್ಕಂಥ ಒಂದು ಸನ್ನಿವೇಶಕ್ಕೂ ಬಂದು ನಿಲ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದರಿಂದ ನಾವು ಈ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಅವರ ದೇವರ ಕಡೆಗೆ, ದೇವರ ಪಾವಿತ್ರತೆ ಕಡೆಗೆ ಅವರನ್ನು ನಡೆಸುವ ಒಂದು ಪ್ರಯತ್ನ ನಮ್ಮದಾಗಿ ಕೊನೆಯದಾಗಿ ಅವರು ರಕ್ಷಿಸಲ್ಪಡ್ತಕ್ಕಂಥ ಒಂದು ಸಂಗತಿಗೆ ಬಂದು ನಿಲ್ಲುವಂತ ಒಂದು ಸಂಗತಿಗೆ ನಾವು ಪ್ರಯತ್ನ ಇದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೀವು ತಿಳಿಸ್ತಾ ಬರ್ಬೇಕೆಂಬುದಾಗಿ ದೇವರು ಹೇಳ್ತಾ ಇರೋದು. ಇಸ್ರಾಯೇಲರಿಗೆ ಹೇಳಿದ್ರು, ಅದೇ ಇವತ್ತು ನಮಗೂ ಹೇಳ್ತಾ ಇದ್ದಾನೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 21ನೇ ವಚನದಲ್ಲಿ, ತಂದೆಗಳೇ ನಿಮ್ಮ ಮಕ್ಕಳನ್ನ ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ ಎಂಬುದಾಗಿ. ಹಾಗಾಗಿ ನಾವು ಗಮನಿಸ್ತಾ ಬರುವಾಗ ಇದೆಲ್ಲವೂ ಕೂಡ ಗಮನಿಸುವಾಗ ಇದು ಮಕ್ಕಳ ವಿಷಯದಲ್ಲಿ ಅವರು ಮುಂದೆ ಯವನಸ್ಥರಾಗಿ ಬರತಕ್ಕಂಥ ದಿನಕ್ಕಾಗಿ ಸಿದ್ಧಗೊಳ್ಳಬೇಕಾಗಿರ್ತಕ್ಕಂಥ ಒಂದು ಕಾರ್ಯ. ಎರಡನೆಯ ಒಂದು ಹಂತ ನಾವು ಕಾಣ್ತಾ ಬರೋ ಬಾಲ್ಯಾವಸ್ಥೆಯಿಂದ ಅವರು ಯವನಾವಸ್ಥೆಗೆ ಬರ್ತಕ್ಕಂಥ ದಿನಮಾನಗಳು, ಅದಕ್ಕೆ ನಾವೊಂದು ಪೀಠಿಕೆ ಆಗ್ತಕ್ಕಂಥ ಒಂದು ಜವಾಬ್ದಾರಿ ನಮ್ದಿರ್ತದೆ. ಹಾಗಾಗಿ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅವರು ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ನಾವು ಅವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರ ಬಾಲ್ಯಾವಸ್ಥೆಯಿಂದ ಅವರು ಯವನಾವಸ್ಥೆ ಜೊತೆಗೆ ಬರ್ತಾ ಇದ್ದಾರೆ ಎಂಬತಕ್ಕಂಥ ಒಂದು ಅರಿವು, ತಿಳುವಳಿಕೆ ತಂದೆ ತಾಯಿಗಳಾದ ನಮಗೆ ಇರಲೇಬೇಕಾಗಿರ್ತಕ್ಕಂಥದ್ದಾಗಿದೆ. ಅವರನ್ನ ಯೋಗ್ಯ ಸ್ಥಿತಿಗೆ, ಪರಿಶುದ್ಧತೆ ಕಡೆಗೆ, ಶುದ್ಧತೆಯ ಕಡೆಗೆ ನಡೆಸುವಂತ ಜವಾಬ್ದಾರಿ ತಂದೆ ತಾಯಿಗಳಾಗಿರ್ತಕ್ಕಂಥ ನಮ್ಮ ಮೇಲೆ ಇದೆ.
ನಮ್ಮ ಮೇಲೆ ಇದೆ. ಅನೇಕ ಸಂದರ್ಭಗಳಲ್ಲಿ ಅದು ಈ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆಂದ್ರೆ ಲೋಕದ ವ್ಯವಹಾರಗಳಲ್ಲಿ ಆ ಸಿಲುಕಿಕೊಂಡು ಅಥವಾ ಲೋಕದ ದೃಷ್ಟಿಯಲ್ಲಿ ಜೀವನ ಮಾಡುತ್ತಾ ಹೋಗತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ವಿಶ್ವಾಸಿಗಳಾಗತಕ್ಕ ನಾವುಗಳು ಬರುವುದಾದರೆ ಖಂಡಿತವಾಗಿಯೂ ನಮ್ಮ ಕುಟುಂಬದ ಅಥವಾ ನಮ್ಮ ಮಕ್ಕಳ ಜೀವಿತದಲ್ಲಿ ನಾವು ಸೋಲನ್ನು ಅನುಭವಿಸತಕ್ಕಂತ ಒಂದು ಪರಿಸ್ಥಿತಿಗೆ ಬಂದು ನಿಲ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಇಲ್ಲಿ ಮೊಟ್ಟ ಮೊದಲದಾಗಿ ಯವನಸ್ಥ ಮಕ್ಕಳು ಪರಿಶುದ್ಧತೆಯಲ್ಲಿ ನಡೆಯಬೇಕು ಹೇಳುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಯವನಸ್ಥರು ಸತ್ಯವೇದ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ. ಯವನಸ್ಥರ ಕುರಿತಾಗಿ ಡೈರೆಕ್ಟ್ ಆಗಿ ದೇವರು ನಮಗೆ ನುಡಿದಿರ್ತಕ್ಕಂಥ ಒಂದು ಸಂಗತಿ. ಕೀರ್ತನೆ 119 ನಮ್ಗೆಲ್ಲರಿಗೂ ಗೊತ್ತಿದೆ. 119 ಯವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ನಾವು ಗಮನಿಸ್ತಾ ಬರುವಾಗ ನಡತೆ ಶುದ್ಧೀಕರಣಗಳು. ನೀವು ಯವನಸ್ಥ ಮಕ್ಕಳಿಗೆ ದೇವರ ವಾಕ್ಯ ಓದ್ಲಿಕ್ಕೆ ಇಷ್ಟ ಇಲ್ಲ, ಧ್ಯಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಮೊಬೈಲ್ ಕೈಯಲ್ಲಿದೆ. ಯಾಕೆಂದರೆ ಮೊಬೈಲ್ ಈ ವಿಷಯದಲ್ಲಿ ಎಷ್ಟೋ ವಿಶ್ವಾಸಿಗಳೆನಿಸಿಕೊಂಡವರು ಸಹಿತ ಅವರು ಲೋಕದ ದೃಷ್ಟಿಯಲ್ಲಿ ಅಥವಾ ಲೌಕಿಕ ರೀತಿಯಲ್ಲಿ ಆ ಮೊಬೈಲ್ಗಳನ್ನ ಬಳಸಿಕೊಂಡು ಆ ಶುದ್ಧತೆಯನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಲ್ಲುವಂತ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಅವರವರ ತಂದೆ ತಾಯಿಗಳು ನಮ್ಮ ಮಗ ಹೆಚ್ಚಾಗಿ ಮೊಬೈಲ್ ನೋಡ್ತಾನೆ, ಅವನು ಪ್ರಾರ್ಥನೆ ಮಾಡುವುದಿಲ್ಲ, ಅವನು ದೇವರ ವಾಕ್ಯ ಓದುವುದಿಲ್ಲ. ಇದೆಲ್ಲ ಸಂಗತಿಗಳು ಕಂಪ್ಲೇಂಟ್ಗಳು ಈಗ ಸಭೆಗಳಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈ ಯೌವನದ ಪ್ರಾಯದಲ್ಲಿ ಇರ್ತಕ್ಕಂಥವರನ್ನ ದೇವರ ದೈವಿಕ ಜ್ಞಾನದಲ್ಲಿ ಬೆಳೆಸ್ತಕ್ಕಂಥ ಒಂದು ಕರ್ತವ್ಯ ಸಭೆಗೆ ಇರುವುದನ್ನು ಕೂಡ ನಾವು ಅದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಹಾಗಾಗಿ ಯೌವನದ ಪ್ರಾಯದಲ್ಲಿ ಎಲ್ಲ ರೀತಿಯ ತಪ್ಪುಗಳನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕರ್ತನಿಗೆ ಇಷ್ಟವಾಗದೇ ಇರತಕ್ಕಂತ ವಿಷಯಗಳನ್ನೇ ಹೆಚ್ಚಾಗಿ ಮಾಡತಕ್ಕಂತ ಒಂದು ಸಂಗತಿಗಳಾಗಿ ಕಾಣ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಒಂದು ಮಾತನ್ನ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 27ರಲ್ಲಿ ಆತನು ಹೇಳ್ತಾ ಇದ್ದಾನೆ. ಮತ್ತಾಯ 5:27ರಲ್ಲಿ ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದಿರಂತೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡುವನಾದನು. ನೋಡ್ರಿ, ಅಲ್ಲಿ ನಾವು ಗಮನಿಸ್ತಾ ಬರುವಾಗ ವ್ಯಭಿಚಾರ ಮಾಡತಕ್ಕಂತ ಒಂದು ಮಾಡಬಾರದೆಂಬುದಾಗಿ ಬರೆದಿದೆ. ಆದ್ರೆ ಇವತ್ತು ಮನಸ್ಸಿನಲ್ಲಿ ಮಾಡ್ತಕ್ಕಂತ ಪಾಪ ಇದೆ. ಸೊ ನಾವು ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಪಾಪ, ಕೇವಲ ಮನಸ್ಸಿನಲ್ಲಿ ಅದೊಂದೇ ಪಾಪ ಅಲ್ಲ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಏನೆಲ್ಲ ಆಲೋಚನೆ ಮಾಡಿದ್ದೇನೋ ಅದೆಲ್ಲವೂ ಕೂಡ ಪಾಪ. ಅದರಿಂದ ಕೇವಲ ವ್ಯಭಿಚಾರ ಮಾತ್ರ ಅಲ್ಲ, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲಾ ವಿಚಾರ ಕೂಡ ಪಾಪವೇ ಆಗಿದೆ. ಸೊ ಅದರಿಂದ ಅದಕ್ಕೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಪಾಪ ಅಂತ ಹೇಳಿದ್ರೆ ದೇವರ ಆಜ್ಞೆಯನ್ನು ಮೀರುವುದು, ದೇವರ ಮಾತನ್ನ ಮೀರುವುದು. ಸೊ ಹಾಗಾಗಿ ಇಲ್ಲಿ ಮನಸ್ಸಿನಲ್ಲಿ ಮಾಡತಕ್ಕಂತ ಪಾಪ ಇದು ಅನೇಕ ರೀತಿಯ ಆಕರ್ಷಣೆಗೆ ಒಳಗಾಗಿ ಮಾಡತಕ್ಕಂತ ಪಾಪವಾಗಿದೆ. ಯವನಸ್ಥರು ಪಾಪಕ್ಕೆ ಬೀಳಲಿಕ್ಕೆ ಕಾರಣ ಅನೇಕ ಪ್ರಪಂಚದಲ್ಲಿ ನಡೆಯತಕ್ಕಂಥ ಆಕರ್ಷಣೆಗಳು ಇರುವುದಾಗಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಈ ಆಕರ್ಷಣೆಗೆ ಒಳಗಾಗಿ ಪಾಪ ಮಾಡುತ್ತಾ ಹೋಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಹೆಚ್ಚಾಗಿ ನಾವು ಯವನಸ್ಥ ಮಕ್ಕಳಲ್ಲಿ ಕಾಣಬರುವಂತ ಒಂದು ಸಂಗತಿಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ರಕ್ಷಣೆ ಹೊಂದಿದ ಮಾತ್ರಕ್ಕೆ ಒಬ್ಬ ಯವನಸ್ಥನು ಪರ್ಫೆಕ್ಟ್ ಆಗ್ತಾನೆ ಎಂಬುದಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಾಗೆ ಆಗಬೇಕಾದರೆ ಅವನು ಕರ್ತನ ಕಡೆಗೆ, ಕರ್ತನ ವಾಕ್ಯದ ಕಡೆಗೆ ಇರಬೇಕಾಗಿರ್ತಕ್ಕಂಥದ್ದಾಗಿದೆ ಎಂಬುದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆಕರ್ಷಿಸ್ತಾ ಇದೆ. ಒಂದು ವೇಳೆ ಅನೇಕ ವಿಚಾರಗಳಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಒಂದು ವೇಳೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಬರುವಾಗ ಉದ್ಯೋಗಗಳು ಅಥವಾ ಇನ್ಯಾವುದೋ ವಿಷಯಗಳು, ಪ್ರಾಪಂಚಿಕವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟು ಕರ್ತನ ಆರಾಧನೆಯನ್ನ ಮರೆತು ಬಿಡ್ತಾರೆ. ಸಭೆಗೆ ಬಾರುವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವುದಿಲ್ಲ. ಮತ್ತು ದೇವರ ದೈವಿಕ ಮಕ್ಕಳ ಜೊತೆಯಲ್ಲಿ, ದೇವರ ಮಕ್ಕಳ ಜೊತೆಯಲ್ಲಿ ಹೆಚ್ಚಾಗಿ ಬೆರೆಯುವುದರಲ್ಲಿ ಈಗಿನ ಮಕ್ಕಳು ಹೆಚ್ಚಾಗಿ ಇಷ್ಟಪಡ್ತಕ್ಕಂಥವರೆಲ್ಲ ಯವನಸ್ಥ ಮಕ್ಕಳು. ಅದರಿಂದ ಈ ಎಲ್ಲಾ ಸನ್ನಿವೇಶಗಳು ನಾವು ಕಾಣ್ತಾ ಇದ್ದೇವೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ಈ ಆಕರ್ಷಣೀಯ ವಿಷಯಗಳಿಗೆ ಎಡೆಗೊಡದೆ ದೈವಿಕ ಆಲೋಚನೆಗಳಿಗೆ, ದೇವರ ಮಾರ್ಗದಲ್ಲಿ ನಡೆಯುವಂತ ಒಂದು ಕಾರ್ಯಕ್ಕೆ ಯವನಸ್ಥ ಮಕ್ಕಳನ್ನ ಪ್ರೇರೇಪಿಸುವಂತ ಒಂದು ಜವಾಬ್ದಾರಿ ಎಲ್ಲರ ಮೇಲಿರುವಂತದ್ದಾಗಿದೆ. ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ನಾವು ಹೇಳುವ ಮಾತ್ರಕ್ಕೆ ಅಲ್ಲಿಗೆ ಮುಗಿದು ಹೋಗ್ತಕ್ಕಂಥ ಒಂದು ಕಾರ್ಯ ಅಲ್ಲ ಇದು. ಒಂದು ವೇಳೆ ಸಹೋದರರಾಗಿರಬಹುದು, ಸಹೋದರರು ಕೂಡ ಆಗಿರಬಹುದು. ಹಾಗಾಗಿ ಕೇವಲ ಸಹೋದರರು ಮಾತ್ರವೇ
ಅವರು ತಪ್ಪು ಮಾಡ್ತಕ್ಕಂಥವರಾಗಿದ್ದಾರೆ, ಪಾಪ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಅಲ್ಲ. ಯೌವನಸ್ಥವಾಗಿರ್ತಕ್ಕಂಥ ಸಹೋದರಿಯರು ಕೂಡ ಎಷ್ಟೋ ಉದಾಹರಣೆಗಳನ್ನ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಅದರಿಂದ ಯೌವನಸ್ಥರು ಎಂಬುದಾಗಿ ಹೇಳಿಕೊಳ್ಳುವಾಗ ಮೊದಲನೇ ತಿಮೋಥೆಯನ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡ್ತೇವೆ, ಆ ಪ್ರಾಯದ ವಿಧವೆಯನ್ನ ಪಟ್ಟಿಯಲ್ಲಿ ಸೇರಿಸಬೇಡ. ನಾವು ನೋಡುವಾಗ ಈ ವಯೋಮಿತಿಯನ್ನ ಗಮನಿಸ್ತಾ ಬರುವಾಗಲೂ ಕೂಡ ಇಲ್ಲಿ ಪ್ರಾಯ ಇರ್ತಕ್ಕಂಥ ಅಥವಾ ಯೌವನಸ್ಥ ಇರ್ತಕ್ಕಂಥ ವಿಧೇಯವರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸಬೇಡ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ಗಮನಿಸ್ತೇವೆ. ಅಂದರೆ ಈ ಯೌವನದ ಪ್ರಾಯ ಇರುವ ತನಕ ಸಾಮಾನ್ಯವಾಗಿ ಮನುಷ್ಯರು ತಪ್ಪಾದ ರೀತಿಯಲ್ಲಿ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರುವಂತದ್ದಾಗಿರ್ತದೆ. ಸೊ ಅದರಿಂದ ಗಮನಿಸ್ತಾ ಬರುವಾಗ ಒಂದು ವೇಳೆ ವಿಶ್ವಾಸಿಗಳಾಗಿರ್ತಕ್ಕಂಥ ಯಾರೇ ಆಗಲಿ ಅವರು ಯೌವನದ ಇಚ್ಛೆಗಳಿಗೆ ದೂರವಾಗಿರಬೇಕೆಂಬುದಾಗಿ 2 ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನ ಹೇಳ್ತದೆ. 2ನೇ ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನದಲ್ಲಿ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಯೌವನದ ಇಚ್ಛೆಗಳಿಗೆ ದೂರವಾಗಿರಬೇಕು ಹೇಳ್ತಕ್ಕಂಥ ಒಂದು ಸಂಗತಿ. ಈ ಯೌವನದ ಇಚ್ಛೆ ತುಂಬಾ ಭಯಾನಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದು ವಿಶ್ವಾಸಿಗಳು ಸಹೋದರರಿರಬಹುದು ಅಥವಾ ಸಹೋದರಿಯರು ಕೂಡ ಇರಬಹುದು. ಸಹೋದರರು ಸಹೋದರಿಯರು ಯಾರೇ ಇದ್ರೂ ಕೂಡ ಈ ಯೌವನದ ಇಚ್ಛೆಗಳಿಗೆ ದೂರಪಡಿಸಿಕೊಳ್ಳಬೇಕು ಹೇಳುವಂತ ಒಂದು ಸಂಗತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಆಕರ್ಷಣೆಗೆ ಒಳಗಾಗದೆ ಅಥವಾ ಈ ನಂಬಿಕೆಯ ಜೀವಿತದಲ್ಲಿ ಇದಕ್ಕೆ ಅವಕಾಶ ಕೊಡದೆ ಹೋಗ್ತಕ್ಕಂಥ ಒಂದು ಜೀವಿತವನ್ನ ದೇವರು ನಮ್ಮಿಂದ ಕೇಳ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ 2 ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವರು ಆಗಿದ್ದೇವೆ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಹಾಗಾದ್ರೆ ಯೌವನದ ಇಚ್ಛೆಗಳಿಗೆ ದೂರವಾಗಿರಬೇಕೆಂಬುದಾಗಿ ಹೇಳುವಾಗ ಕರ್ತನ ಮಕ್ಕಳೊಟ್ಟಿಗೆ, ದೈವಿಕ ಮಕ್ಕಳೊಟ್ಟಿಗೆ, ಕರ್ತನ ವಾಕ್ಯದಲ್ಲಿರ್ತಕ್ಕಂಥ ಮಕ್ಕಳೊಟ್ಟಿಗೆ, ಸಭೆಯ ಮಕ್ಕಳೊಟ್ಟಿಗೆ ಇರಬೇಕು. ಅನ್ಯರೊಟ್ಟಿಗಿದ್ರೆ, ಅನ್ಯರ ಜೊತೆಯಲ್ಲಿದ್ದರೆ ನಾವು ಈ ಲೋಕದಲ್ಲಿ ಆ ಇಚ್ಛೆಗಳಿಗೆ ದೂರವಾಗಿರ್ಲಿಕ್ಕೆ ಸಾಧ್ಯ ಆಗದೆ ಹತ್ತಿರ ಹೋಗ್ತಕ್ಕಂಥ ಒಂದು ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತಕ್ಕಂಥದ್ದಾಗಿದೆ. ಸೊ ಅದರಿಂದ ಯೌವನದ ಇಚ್ಛೆಗಳಿಗೆ ದೂರವಾಗಿರಬೇಕು. ಕರ್ತನಿಗೆ ಪರಿಶುದ್ಧರಾಗಿ ಯೋಗ್ಯರಾಗಿ ಜೀವಿಸುವಂತ ಒಂದು ಜೀವಿತ ಅದು ಯೌವನಸ್ಥರ ಒಂದು ಜೀವಿತ. ಆಯ್ಕೆ ಸೈತಾನನ ಒಂದು ಕಡೆ ಕರಿತಾ ಇದ್ದಾನೆ. ಆ ಸೈತಾನನ ಒಂದು ಒತ್ತಡ, ಪ್ರೇರೇಪಣೆ ಅಥವಾ ದೇಹದ ಒತ್ತಡ, ಶರೀರದ ಒತ್ತಡ, ಇವೆಲ್ಲವೂ ಲೋಕದ ಒತ್ತಡ, ಇವೆಲ್ಲವುಗಳಿಂದ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಒಂದು ಜೀವಿತವಾಗಿದೆ ಈ ಒಂದು ಯೌವನಸ್ಥ ಪ್ರಾಯ. ಹಾಗಾಗಿ ದೇವರನ್ನ ಮೆಚ್ಚಿಸಬೇಕಾದ್ರೆ ಈ ಪ್ರಾಯದಲ್ಲಿ ಕರ್ತನನ್ನ ಗೌರವಿಸಬೇಕು, ಮೆಚ್ಚಿಸಬೇಕು, ಪರಿಶುದ್ಧವಾಗಿ ಜೀವಿಸಬೇಕು ಹೇಳಿ ಕರ್ತನು ನಮ್ಮನ್ನ ಕರೆದಿದ್ದಾನೆ ಹೇಳುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು. ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಪರಿಶುದ್ಧತೆಯ ಜೀವಿತಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾನೆ ಹೇಳುವಂತಹ ಒಂದು ಸಂಗತಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಹಾಗಾಗಿ ಈ ಯೌವನದ ಪ್ರಾಯದಲ್ಲಿ ಮುಖ್ಯವಾಗಿ ಕರ್ತನು ಮೆಚ್ಚುವಂತ ಕಾರ್ಯಗಳನ್ನೇ ಮಾಡತಕ್ಕಂತ ಒಂದು ಜೀವಿತ ನಮ್ಮಲ್ಲಿ ಬೇಕಾಗಿದೆ. ಲೋಕ ಕರಿತಾ ಇದೆ ಅಥವಾ ಈ ಶರೀರ ನಮ್ಮನ್ನ ಒತ್ತಾಯಿಸ್ತಾ ಇದೆ. ಹಾಗಾಗಿ ಸೈತಾನ್ ನಮ್ಮನ್ನ ಪ್ರೇರೇಪಿಸ್ತಾ ಇದ್ದಾನೆ. ಸೊ ಹಾಗಾಗಿ ಈ ಎಲ್ಲಾ ವಿಷಯಗಳಿಗೆ ನಾವು ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಯಾವ ಜೀವಿತದಲ್ಲಿದ್ದೇವೆ, ಕ್ರಿಸ್ತಿಯ ಜೀವಿತದಲ್ಲಿ ನಾವಿದ್ದೇವೆ ಹೇಳುವಂಥದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಕರ್ತನ ಮಹಿಮೆಗಾಗಿ ಜೀವಿಸುವಂತ ಒಂದು ಸಂಗತಿ ನಮ್ಮ ಮೇಲೆ ಇರುವಂತದ್ದಾಗಿದೆ ಪ್ರಿಯ. ಹಾಗಾದ್ರೆ ಅಷ್ಟು ಮಾತ್ರನ ಯೌವನಸ್ಥ ಪ್ರಾಯದಲ್ಲಿ ಮಾತ್ರನಾಗಾದ್ರೆ ಅಥವಾ ಯೌವನದ ಈ ಒಂದು ಪ್ರಾಯಕ್ಕೆ ಸಂಬಂಧಪಟ್ಟು ಮಾತ್ರವೇ ಪರಿಶುದ್ಧತೆಯನ್ನ ನಾವು ಪರಿಶುದ್ಧತೆಯ ಕ್ರಿಸ್ತಿಯ ಜೀವಿತವನ್ನ ನಾವು ಹೊಂದಿಕೊಳ್ಬೇಕಾ? ಎರಡನೇದಾಗಿ ನಾವು ನೋಡುವಾಗ ಈ ಒಂದು ನಮ್ಮ ಜೀವಿತವು ವೃತ್ತಿ ಜೀವನದ ನಡವಳಿಕೆಯಲ್ಲಿಯೂ ಕೂಡ ಕಂಡು ಬರಬೇಕು. ಪರಿಶುದ್ಧತೆಯು ವೃತ್ತಿ ಜೀವಿತದಲ್ಲಿಯೂ ಕೂಡ ಕಂಡು ಬರಬೇಕು. ನಾವು ಕೆಲಸ ಮಾಡ್ತಕ್ಕಂತ ಕಾರ್ಯಕ್ಷೇತ್ರಗಳಲ್ಲಿ ಅಥವಾ ಕೆಲಸ ಮಾಡ್ತಕ್ಕಂತ ಸ್ಥಳಗಳಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿ, ಕ್ರೈಸ್ತತ್ವವನ್ನ ಕಾಪಾಡಿಕೊಳ್ತಕ್ಕಂಥ ಒಂದು ಸಂಗತಿ, ಈ ಕ್ರಿಸ್ತಿಯ ಜೀವಿತವನ್ನ ಕಾಪಾಡಿಕೊಂಡು ಸಮಾಜದ ಜನರ ನಡುವೆ ತೋರ್ಪಡಿಸುವ ಕಾರ್ಯಗಳು ನಮ್ಮ ಮೇಲೆ ಇದೆ. ದೇವರ ಉದ್ದೇಶ ಅದೇ, ನೀವು ಪರಿಶುದ್ಧರಾಗಿ ಜೀವಿಸಬೇಕು ಹೇಳ್ತಕ್ಕಂಥ ಉದ್ದೇಶ ಕೇವಲ ನಾನು ಈಗ ಹೇಳಿದಾಗೆ ಯೌವನಸ್ಥರಿಗೆ ಮಾತ್ರ ಅಲ್ಲ. ಈ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ನೋಡ್ರಿ, ದೇವರು
ಆ ಅನೇಕರನ್ನ ಅನೇಕ ಕೆಲಸಕ್ಕಾಗಿ ದೇವರು ನೇಮಿಸಿದ್ದಾರೆ. ಅನೇಕರನ್ನ ಅನೇಕ ಕೆಲಸಕ್ಕಾಗಿ ದೇವರು ನೇಮಿಸಿದವನಾಗಿದ್ದಾನೆ. ಸೊ ಹೀಗೆ ನೇಮಿಸುವಾಗ ನಮಗೆ ನಾವು ನಂಬಿಗಸ್ತರಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ನೋಡಿ. ಉದಾಹರಣೆಗಾಗಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 2ನೇ ವಚನದಲ್ಲಿ ಕಾಯಿನನನ್ನು ವ್ಯವಸಾಯಗಾರನಾಗಿ ದೇವರು ನೇಮಕ ಮಾಡಿದ. ಆತನು ವ್ಯವಸಾಯಗಾರನಾಗಿದ್ದ ಮತ್ತು ಹೇಬೇಲನು ಕುರಿ ಕಾಯತಕ್ಕಂಥ ಕೆಲಸದಲ್ಲಿ ಆತನು ಇದ್ದನು. ಕುರಿ ಕಾಯತಕ್ಕಂಥ ವೃತ್ತಿ ಆತನಿಗೆ ಇತ್ತು. ಆದರೆ ಇಲ್ಲಿ ನಾವು ನೋಡ್ತಾ ಬರುವಾಗ ಈ ಪರಿಶುದ್ಧತೆಯ ಜೀವಿತಕ್ಕೆ ಇಲ್ಲಿ ಕಾಯಿನನನ್ನು ಮತ್ತು ಹೇಬೇಲನನ್ನು ಗುರುತು ಮಾಡುವಾಗ ಇಲ್ಲಿ ಹೇಬೇಲನು ಪರಿಶುದ್ಧವಾಗಿ ಕರ್ತನಿಗೆ ಜೀವಿಸಿದವನಾಗಿದ್ದನು. ಆದರೆ ಕಾಯಿನನ ಪರಿಶುದ್ಧತೆ ಜೀವಿತ ಅಲ್ಲಿ ದೇವರಿಗೆ ಇಷ್ಟ ಆಗದೆ ಆ ಪರಿಶುದ್ಧತೆ ಜೀವಿತದ ಕಡೆಗೆ ಆತನು ಇರಲಿಲ್ಲ. ಹಾಗಾದ್ರೆ ಹೇಬೇಲನು ತನ್ನ ವೃತ್ತಿಯಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಂಡವನಾಗಿದ್ದನು. ಕುರಿ ಕಾಯತಕ್ಕಂತ ಆ ಹೇಬೇಲನು ಆತನು ಕರ್ತನಿಗೆ ಇಷ್ಟವುಳ್ಳತಕ್ಕಂಥ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿರತಕ್ಕಂಥವನಾಗಿದ್ದನು. ಕಾರಣವೇನೆಂದರೆ ಆತನು ದೇವರಿಗೆ ತನ್ನನ್ನ ಒಪ್ಪಿಸಿಕೊಟ್ಟು ಪರಿಶುದ್ಧನಾಗಿ ಜೀವಿಸತಕ್ಕಂಥವನು ಆತನಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಬೇರೆ ಅದೇ ರೀತಿಯಾಗಿ ನಾವು ಒಂದು ವೇಳೆ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಕಾಣ್ತಾ ಬರುವಾಗ ದಾನಿಯೇಲನು ಕೂಡ ಆತನು ತನ್ನ ವೃತ್ತಿಯಲ್ಲಿ ಕರ್ತನಿಗೆ ಬಹಳ ನಂಬಿಗಸ್ತವಾಗಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದಾನೆ. ನೋಡ್ರಿ, ಅಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ ನಾವು ಓದ್ತಾ ಬರುವಾಗ ಬೇರೆ ಈ ಲೋಕ ನಮಗೆ ಡೇಂಜರ್, ಬಹಳ ಡೇಂಜರ್. ಈ ಲೋಕ ಅಷ್ಟು ಸುಲಭ ಇಲ್ಲ. ಈಗಲೂ ಕೂಡ ಅಷ್ಟೇ. ಅವತ್ತು ದಾನಿಯೇಲನ ಕಾಲ ಮಾತ್ರ ಅಲ್ಲ, ಈಗಲೂ ಕೂಡ 6ನೇ ಅಧ್ಯಾಯದ 4ನೇ ವಚನದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 4ನೇ ವಚನದಲ್ಲಿ ಈಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದನು. ಅವನು ನಂಬಿಗಸ್ತನೇ ಆಗಿದ್ದನು. ನೋಡ್ರಿ, ಅವನು ವೃತ್ತಿಯಲ್ಲಿ ನಂಬಿಗಸ್ತಿಕೆಯನ್ನ ಕಾಯ್ದುಕೊಂಡಿರತಕ್ಕಂಥವನಾಗಿದ್ದನು ದಾನಿಯೇಲನು. ಹಾಗಾದರೆ ಆತನು ಪರಿಶುದ್ಧವಾಗಿರತಕ್ಕಂಥ ವ್ಯಕ್ತಿ ಆಗಿದ್ದನು. ನೋಡ್ರಿ, ಆತನ ಕುರಿತಾಗಿ ನಾವು ಓದ್ತೇವೆ. ಆತನು ಒಂದು ವೇಳೆ ಆತನು ಆ ಜನ ಸನ್ನಿಧಾನದಲ್ಲಿ ಆಸ್ಥಾನದಲ್ಲಿ ಆತನು ಕಾರ್ಯನಿರ್ವಹಿಸ್ತಾ ಇರುವಾಗ ಆ ಪಾನದಾಯಕ ಉದ್ಯೋಗವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಬಂದಾಗಲೂ ಕೂಡ ಆತನು ಇದನ್ನು ನಾನು ಸೇವಿಸಿ ನಾನು ಅಪರಿಶುದ್ಧನಾಗಲಾರೆ, ನನ್ನ ಕರ್ತನಿಗೆ ನಾನು ವಿರುದ್ಧವಾಗಿ ನಡೆಯಲಾರೆ ಎಂಬತಕ್ಕಂಥ ಹೇಳಿಕೆಯಿಂದ ಆತನು ಸೇವಿಸ್ತಿಲ್ಲ. ಮತ್ತು ಆತನು ಕರ್ತವ್ಯ ಮಾಡುವಾಗ, ವೃತ್ತಿಯಲ್ಲಿ ಆತನು ಇರುವಾಗ ನಂಬಿಗಸ್ತನಾಗಿ ಆತನಿದ್ದನೆಂಬುದಾಗಿ ನೋಡುತ್ತೇವೆ. ಈ ನಂಬಿಗಸ್ತಿಕೆ ಜೀವಿತದಲ್ಲಿ ಕಷ್ಟ ಇದೆ. ನೋಡ್ರಿ, ಆತನ ಮೇಲೆ ತಪ್ಪನ್ನ ಹುಡುಕುವುದಕ್ಕೋಸ್ಕರವಾಗಿ ಅವರು ಕಾಯ್ತಾ ಇರತಕ್ಕಂತ ಅಲ್ಲಿ ಜನರಿದ್ರು, ಮತ್ತೆ ಇತರ ಅಧಿಕಾರಿಗಳಲ್ಲಿ ಇದ್ರು ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಆದರೆ ಅವನು ನಂಬಿಗಸ್ತನಾಗಿದ್ದುಕೊಂಡು ಪರಿಶುದ್ಧತೆಯಲ್ಲಿ ಆತನು ಕರ್ತನಿಗೆ ಜೀವಿಸಿರತಕ್ಕಂಥವನು ದಾನಿಯೇಲನಾಗಿದ್ದನು. ನಾವು ಗಮನಿಸ್ತಾ ಬರ್ತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ಹೊಸ ಒಡಂಬಡಿಕೆ ಕಾಲವನ್ನ ಗಮನಿಸ್ತಾ ಬರುವಾಗ ಜಕ್ಕಾಯನ ವಿಷಯವಾಗಿ ನಾವು ನೋಡ್ತೇವೆ. ಜಕ್ಕಾಯನು ಸುಂಕದ ಒಬ್ಬ ಗುತ್ತಿಗೆದಾರನಾಗಿರ್ತಾನೆ. ಅವನು ಸೈತಾನನ ಅಧೀನತ್ವದಲ್ಲಿರ್ತಕ್ಕಂಥವನಾಗಿದ್ದಾನೆ. ಆದರೆ ಕರ್ತನ ಕಡೆಗೆ ಬರುವಾಗ ತಾನು ಪಶ್ಚಾತ್ತಾಪದ ಹೃದಯಗಳೊಂದಿಗೆ ಆತನು ಬಂದಿರತಕ್ಕಂಥದ್ದನ್ನು ನೋಡ್ತೇವೆ. ಅಂದ್ರೆ ಆತನು ತನ್ನ ಕಾರ್ಯ ತಪ್ಪಾಗಿದೆ, ನಾನು ಮಾಡತಕ್ಕಂತ ಸಂಗತಿಗಳಿಗೆ ನಾನು 10ರಷ್ಟು ವಾಪಸ್ ಕೊಡ್ತೇನೆ ಹೇಳ್ತಕ್ಕಂಥ ಹೃದಯ ಆತನಿಗೆ ಪುನಃಸ್ಥಾಪನೆ ಆಯಿತು. ಅದರಿಂದ ನಾವು ಗಮನಿಸ್ತಾ ಬರುವಾಗ ಇದು ಪರಿಶುದ್ಧತೆಯ ಜೀವಿತಕ್ಕೆ ನಾವು ಬರತಕ್ಕಂತ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ತಾ ಬರಬೇಕು. ಹಾಗಾಗಿ ನಂಬಿಗಸ್ತಿಕೆಯ ಒಂದು ಜೀವಿತವನ್ನ ಕರ್ತನು ಕೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ವೃತ್ತಿ ಜೀವನದ ನಡವಳಿಕೆ, ನಮ್ಮ ವೃತ್ತಿ ಜೀವನದ ನಡವಳಿಕೆ ಪರಿಶುದ್ಧತೆಯಲ್ಲಿ ಜೀವಿಸಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈ ವೃತ್ತಿ ಜೀವನ ಕೂಡ ಬಹಳ ಮುಖ್ಯ. ನೋಡ್ರಿ, ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯವನ್ನು ನಾವು ಓದುತ್ತಾ ಬರುವಾಗ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನು ಆ ಐಗುಪ್ತ ದೇಶದ ಪೋಟಿಫರನ ಆಸ್ಥಾನದಲ್ಲಿರ್ತಕ್ಕಂಥ ಸಂಗತಿಗಳಲ್ಲಿ ಆತನು ದೇವರಿಗೆ ಪರಿಶುದ್ಧವಾಗಿ ಆತನು ಜೀವಿಸಿದನು. ಒಂದು ವೇಳೆ ಅಲ್ಲಿ ಕೆಲವು ಸಂಗತಿಗಳು ಆತನು ಕರ್ತನಿಗೆ ವಿರುದ್ಧವಾಗಿ ಜೀವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ವೃತ್ತಿಯನ್ನ ಮುಖ್ಯವಾಗಿ ಆಧಾರ ಮಾಡಿಕೊಳ್ಳದೆ ಆತನು
ದೇವರಿಗೆ ನಾನು ಕೊಡ್ತಕ್ಕಂತ ಆ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಜೀವಿತಕ್ಕೆ ನಾನು ಇರಬೇಕೇ ವಿನಃ ನಾನು ತಪ್ಪು ಮಾಡಬಾರದು, ಪಾಪ ಮಾಡಬಾರದು ಇರತಕ್ಕಂಥ ತೀರ್ಮಾನ ತೆಗೆದುಕೊಂಡನು. ನಂತರ ದೇವರು ಆತನನ್ನ ಆಶೀರ್ವದಿಸಿರ್ತಕ್ಕಂಥದನ್ನ ನಾವು ಅದೇ ಪೋಟಿಫೋರನ ಆಸ್ಥಾನದಲ್ಲಿ ಆತನು ಒಳ್ಳೆಯ ಆ ಒಂದು ಹುದ್ದೆಗೆ ಆತನು ಆಯ್ಕೆಯಾಗಿರೋದನ್ನ ನೋಡ್ತೇವೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಆತನು ಪರಿಶುದ್ಧನಾಗಿ ಜೀವಿಸುತ್ತಾ ಇರುವುದರಿಂದ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಇನ್ನೊಬ್ಬ ದಾನಿಯೇಲನ ಮಿತ್ರರು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಅವರು ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 12ನೇ ವಚನವನ್ನು ಗಮನಿಸುವಾಗ ಅವರು ಆ ಬಾಬೆಲಿನ ಕಾರ್ಯಭಾರವನ್ನ ನಿರ್ವಹಿಸ್ತಕ್ಕಂಥವರಾಗಿದ್ದರು. ಅವರು ಕೂಡ ಕರ್ತನಿಗೆ ಪರಿಶುದ್ಧವಾಗಿ ಯೋಗ್ಯವಾಗಿ ನಡ್ಕೊಂಡಿರ್ತಕ್ಕಂಥವರಾಗಿದ್ದರು. ಅದರಿಂದ ನಾವು ಗಮನಿಸ್ತಾ ಬರುವಾಗ ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಈ ಶುದ್ಧೀಕರಣ ನಾವು ನಮ್ಮನ್ನ ಶುದ್ಧೀಕರಣ ಮಾಡ್ತಾ ಬರ್ಬೇಕಾಗಿರ್ತಕ್ಕಂಥವರಾಗಿದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ವೇಳೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು, ದೋಷಗಳು ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದ್ರೆ ಮಾತ್ರ ಗೊತ್ತಾಗತ್ತೆ ನನ್ನಲ್ಲಿ ಏನು. ಅದರ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಬರುವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಅದು ಗೊತ್ತಿರುವುದಿಲ್ಲ. ಹಾಗಾಗಿ ನಾವು ಯಾವ ತಪ್ಪುಗಳನ್ನ, ಪಾಪಗಳನ್ನ, ಒಂದು ವೇಳೆ ನಮ್ಮಲ್ಲಿ ಸ್ವಭಾವಗಳು ಅನೇಕ ಸ್ವಭಾವಗಳಿದೆ. ಕೆಲವು ಸಾರಿ ನಾವು ಚಾಡಿ ಹೇಳ್ತಕ್ಕಂಥ ಸ್ವಭಾವಗಳಲ್ಲಿ ಇರ್ತೇವೆ. ಹೀಗೆ ಬೇರೆಯವರ ಬಗ್ಗೆ ಮಾತನಾಡ್ತಾ ಕುತ್ಕೊಳ್ಳೋದೇ ಸಂತೋಷ, ಈ ತರದ ಸ್ವಭಾವಗಳೆಲ್ಲ ನಮಗಿರ್ತದೆ. ಆದ್ರೆ ದೇವರ ವಾಕ್ಯ ಅದು ಒಪ್ಪುದಿಲ್ಲ. ಹಾಗಾಗಿ ದೇವರ ವಾಕ್ಯ ಒಪ್ಪದೇ ಇರತಕ್ಕಂತ ಎಲ್ಲಾ ವಿಷಯಗಳು ಕೂಡ ಪಾಪವಾಗಿದೆ ಮತ್ತು ಅದು ಪರಿಶುದ್ಧತೆ ಜೀವಿತ ಅಲ್ಲ. ಹಾಗಾಗಿ ನಾನು ಆಗ್ಲೇ ಒಂದು ಮಾತು ಹೇಳಿದೆ, ದೇವರ ವಾಕ್ಯದ ವ್ಯಾಪ್ತಿಯ ಒಳಗಡೆ ಇರಬೇಕು, ಹೊರಗಡೆ ಹೋಗ್ತಕ್ಕಂಥದ್ದು ಪರಿಶುದ್ಧತೆ ಜೀವಿತ ಅಲ್ಲ. ಇದು ಗಂಭೀರವಾಗಿರ್ತಕ್ಕಂಥ ವಿಷಯವಾಗಿದೆ. ಇದು ಸಾಮಾನ್ಯವಾಗಿ ರಕ್ಷಣೆ ಹೊಂದಿದ್ದೇನೆ, ನಾನು ಸೇವೆ ಮಾಡ್ತಾ ಇದ್ದೇನೆ, ವಾಕ್ಯ ಪ್ರಬೋಧನೆ ಮಾಡ್ತಾ ಇದ್ದೇನೆ, ಅನೇಕ ಕಡೆಗಳಲ್ಲಿ ಬೋಧಿಸ್ತಾ ಇದ್ದೇನೆ, ಅನೇಕ ಬೇರೆ ಬೇರೆ ಪ್ರದೇಶಗಳಿಗೆ ನಾನು ಹೋಗ್ತಾ ಇದ್ದೇನೆ, ಬೋಧಿಸ್ತಾ ಇದ್ದೇನೆ, ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಅನಿಸಿಕೊಳ್ಳುವಂತ ಅವರು ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ ನಾನು ಏನ್ ಮಾಡ್ತಾ ಇದ್ದೇನೆ ಹೇಳುವಂತ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕಾಗಿರುವಂತದ್ದಾಗಿದೆ. ಹಾಗಾಗಿ ಪರಿಶುದ್ಧನಾಗಿ ಜೀವಿಸಬೇಕು ಹೇಳತಕ್ಕಂಥ ಒಂದು ಸಂಗತಿ ಮತ್ತೇನಲ್ಲ, ಕರ್ತನ ವಾಕ್ಯದ ವ್ಯಾಪ್ತಿಯಲ್ಲಿ ಬಹಳ ಸುಲಭ ಅಲ್ಲ. ಇದು ಖಂಡಿತವಾಗಿ ಬಹಳ ಸುಲಭ ಅಲ್ಲ. ಆದ್ರೆ ನಾವು ಖಂಡಿತವಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು, ನಾವು ಅದನ್ನ ಅಭ್ಯಾಸ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಯಾರು ಕೂಡ ಪರಿಪೂರ್ಣರಲ್ಲ. ನಾವು ಕರ್ತನೊಬ್ಬನ ಬಿಟ್ರೆ ಯಾರು ಪರಿಪೂರ್ಣರಲ್ಲ. ಆದ್ರೆ ಆ ಕ್ರಿಸ್ತನ ಪರಿಪೂರ್ಣತೆಗೆ ಮುಟ್ಟುವ ತನಕ ನಾವು ಈ ಪರಿಶುದ್ಧದ ಜೀವಿತವನ್ನ ಆಯ್ಕೆ ಮಾಡಿಕೊಡ್ತಕ್ಕಂಥ ಒಂದು ಸಂಗತಿ ನಾವು ದಿನನಿತ್ಯದಲ್ಲೂ ಇದ್ದಾಗಿದೆ. ನಾವು ಕೆಲವು ಸಾರಿ ಸುಳ್ಳು ಹೇಳ್ತೇವೆ, ಸತ್ಯ ಹೇಳುವುದಿಲ್ಲ, ಇದ್ದ ವಿಷಯಗಳನ್ನ ಇನ್ನೊಬ್ಬ ಸಹೋದರಿಗೆ ನೀವು ಸುಳ್ಳು ಹೇಳ್ಬೇಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತದೆ. ಅನೇಕ ನಾವು ಒಂದು ವೇಳೆ ಒಂದು ತಿಂಗಳಲ್ಲಿ ಎಷ್ಟು ಸುಳ್ಳು ಹೇಳಿದ್ದೇವೆ ಹೇಳಿ ನಾವು ಚೆಕ್ ಮಾಡ್ಕೊಂಡ್ರೆ ಇದು ದೇವರಿಗೆ ಇಷ್ಟನಾ, ಇದು ದೇವರಿಗೆ ಪರಿಶುದ್ಧತೆಯ ಜೀವಿತವಾ? ಸೊ ಇದೆಲ್ಲವನ್ನ ನಾವು ಒಂದೊಂದಲ್ಲ, ನಮ್ಮ ನಾಲಿಗೆಯಿಂದ ಹೊರಡತಕ್ಕಂಥ ಮಾತು, ಪ್ರತಿಯೊಂದು ವಿಷಯಗಳು ಕೂಡ ಕರ್ತನಿಗೆ ಅಯೋಗ್ಯವಾಗಿರ್ತಕ್ಕಂಥ ಒಂದು ಸಂಗತಿಗಳಾಗಿದ್ದರೆ ಅದು ಪರಿಶುದ್ಧತೆಯ ಜೀವಿತ ಅಲ್ಲ. ಹಾಗಾಗಿ ದೇವರ ವಾಕ್ಯದ ವ್ಯಾಪ್ತಿಯ ಒಳಗಡೆ ನಾವು ಇರ್ಬೇಕು ಹೇಳುವಂಥದ್ದೇ ಪರಿಶುದ್ಧತೆ ಜೀವಿತ. ಆ ದೇವರ ವಾಕ್ಯದ ವ್ಯಾಪ್ತಿಯಿಂದ ಹೊರಗಡೆ ಇದ್ದು, ಅದು ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನ್ ಗಾದೆ ಅಂತ ಹೇಳಿದ್ರೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ಸತ್ಯವೇದ ಅದಕ್ಕೆ ಎಲ್ಲಾ ಮನುಷ್ಯರು ಪಾಪಿಗಳು ಅಂತ ಹೇಳುವುದು. ಹಾಗೆ ನಾವು ಗಮನಿಸಿ ಎಲ್ಲಾ ಮನುಷ್ಯರು ತಪ್ಪಿಗಸ್ತರು ಎಂಬುದಾಗಿ ಹೇಳುವುದು. ಹಾಗಾಗಿ ಕನ್ನಡದಲ್ಲಿ ಗಾದೆ ಇದೆ, ಅಡಿಕೆ ಕದ್ರು, ಅವನು ಆನೆ ಕದ್ದು ಬಿಟ್ಟಿದ್ದಾರೆ. ಹಾಗಾದ್ರೆ ನೀನು ಅಡಿಕೆ ಕದ್ದಿದ್ದು ದೇವರಿಗೆ ಇಷ್ಟನಾ? ಆನೆ ಕದ್ದಿದ್ದಾನೆ ಅವನು, ಹಾಗಾದ್ರೆ ನೀನು ಅಡಿಕೆ ಕದ್ದದ್ದು ಇಷ್ಟನಾ? ದೇವರಿಗೆ ಇಷ್ಟನಾ? ಹಾಗಾದ್ರೆ ಎರಡೂ ಇಷ್ಟ ಇಲ್ಲ ದೇವರಿಗೆ. ನೀನು ಅಡಿಕೆನೂ ಕಳಿಬಾರ್ದು, ನೀನು ಆನೆನೂ ಕಳಿಬಾರ್ದು ಇನ್ನೊಬ್ಬ. ಹಾಗಾಗಿ ಅಡಿಕೆ ಕದ್ದವನೂ ಶ್ರೇಷ್ಠ ಅಲ್ಲ, ಆನೆ ಕದ್ದವನೂ ಶ್ರೇಷ್ಠ ಅಲ್ಲ. ಹಾಗಾಗಿ ಅವನ ಅಡಿಕೆ ಅವನು ಆನೆ ಕದ್ದು ಬಿಟ್ಟಿದ್ದಾನೆ, ನಾನು ಅಡಿಕೆ ಕದ್ದು ಬಿಟ್ಟಿದ್ದಾನೆ. ಅದರಿಂದ ದೇವರ ದೃಷ್ಟಿಯಲ್ಲಿ ಅವನೇ ದೊಡ್ಡ ಕಳ್ಳ ಎಂಬುದಾಗಿ ಅಲ್ಲ, ದೇವರ ದೃಷ್ಟಿಯಲ್ಲಿ ಇಬ್ರು ಕಳ್ಳ. ಅಂದ್ರೆ ದೇವರು ಮೆಚ್ಚದೇ ಇರತಕ್ಕಂಥ ಕಾರ್ಯ ಅದಾಗಿದೆ. ಹಾಗಾಗಿ ಏನಾಗಿದೆ, ಕರ್ತನಿಗೆ ಪರಿಶುದ್ಧತೆಯ ಒಂದು ಜೀವಿತದ ಕಡೆಗೆ ನಾವು ಹೋಗದೇ ಇದ್ರೆ ಅದು ಕರ್ತನು ಖಂಡಿತವಾಗಿ ಇಷ್ಟಪಡ್ತಕ್ಕಂಥವರಲ್ಲ. ನಮ್ಮ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಹಳೆಯವರೇ ಎಂಬುದಾಗಿ ಅನಿಸ್ಕೊಳ್ತಕ್ಕಂಥವರಿರ್ತೇವೆ. ಆದ್ರೆ ದೇವರ ದೃಷ್ಟಿ ಎಲ್ಲಿ ಮಾತ್ರ ನಾವು ಲೆಕ್ಕಕ್ಕೆ ಬರಬೇಕಾಗಿರ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ
ನಮ್ಮ ಜೀವಿತವನ್ನ ಕರೆಕ್ಷನ್ ಮಾಡ್ತಾ ಹೋಗ್ಬೇಕಾಗತಕ್ಕಂಥ ಒಂದು ಜೀವಿತವಾಗಿದೆ. ಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ನಾವು ಹೋಗ್ತಕ್ಕಂಥ ಒಂದು ಜೀವಿತವೇ ಕ್ರಿಸ್ತಿಯ ಜೀವಿತವಾಗಿದೆ. ಹಾಗಾಗಿ ಈ ಒಂದು ಜೀವಿತದ ಹಿನ್ನೆಲೆಯಲ್ಲಿ ವೃತ್ತಿ ಜೀವನದಲ್ಲಿ ಕೂಡ ನಾವು ಬಹಳ ಕರ್ತನಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಜೀವಿತವನ್ನ ಸಾಗಿಸುತ್ತಾ ಮುಂದೆ ಹೋಗ್ತಕ್ಕಂಥದ್ದಾಗಿದೆ. ಯವನಸ್ಥ ಪ್ರಾಯವಾಗಿರಬಹುದು ಅಥವಾ ವೃತ್ತಿಯ ಜೀವನದ ಒಂದು ನಡವಳಿಕೆಗಳಲ್ಲಿ ನಾವು ಪರಿಶುದ್ಧವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಸಂಗತಿಗಳು ಇದೆ. ದೇವರಚಿತವಾದರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಧ್ಯಾನ ಮಾಡುತ್ತಾ ಹೋಗೋಣ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಪರಿಶುದ್ಧತೆಯ ಒಂದು ಜೀವಿತವನ್ನು ದೇವರು ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾರೆ. ದೇವರಚಿತವಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನ ಧ್ಯಾನ ಮಾಡುತ್ತಾ ಆಗಿರೋಣ. ದೇವರು ಈ ಚಿಕ್ಕ ವಾಕ್ಯ ಭಾಗಗಳನ್ನ ದೇವರ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನು ಕ್ರಿಸ್ತನ ಹೆಸರಿನಲ್ಲಿ ತಿಳಿಸ್ತಕ್ಕಂಥವನಾಗಿದ್ದೇನೆ.